ಕಡೆಗೆ ಹೋಗೋಣ. ಯಾವ ರೀತಿಯಲ್ಲಿ ಕದ್ದು ಕೇಳಿದ್ರು ಹರಿದು ಹಾಕಿದ್ರು ಅನ್ನುವಂಥದ್ದನ್ನು. ಯಾಕಂದರೆ ಸರ್ಕಾರ ಕದ್ದು ಕೇಳಿದೆ, ಸರ್ಕಾರ ಫೋನ್ ಕದ್ದಾಲಿಕೆಯನ್ನು ಮಾಡ್ತಾ ಇದೆ, ರಾಜ್ಯಪಾಲರಿಗೆ ಯಾರೆಲ್ಲ ಕರೆ ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗ್ತಾ ಇದೆ, ಸಚಿವರುಗಳಿಗೆ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಪ್ರತಿಪಕ್ಷ ಮಾಡ್ತಾ ಇರುವಂಥ ಆರೋಪ. ಸರ್ಕಾರ ಹೇಳಿದೆ ನೀವು ಬೇಕಾದ್ರೆ ತನಿಖೆಗೆ ಒತ್ತಾಯಿಸಿ, ತನಿಖೆ ಮಾಡಿಸೋದಕ್ಕೆ ನಾವು ರೆಡಿ ಇದ್ದೀವಿ, ನಮ್ಮ ಸರ್ಕಾರ ಕದ್ದು ಕೇಳೋದಿಲ್ಲ ಅನ್ನುವಂತಹ ಮಾತುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತೊಂದು ಕಡೆ ಮೇಲ್ಮನೆಯಲ್ಲಿ ನಡೆದಂತಹ ಕಲಾಪದ ಸಂದರ್ಭದಲ್ಲಿ ರೂಲ್ ಬುಕ್ಕನ್ನೇ ಹರಿದು ಬಿಸಾಕುವಷ್ಟು ಸಿಟ್ಟು ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಯಾಕೆ ಬಂತು ಅದನ್ನು ಈ ವರದಿಯಲ್ಲಿ ತೋರಿಸ್ತಾರೆ. ಸರ್ಕಾರ ಹೇಗೆ ನಡ್ಕೊಳ್ಬಹುದು, ನಾವು ವಿರೋಧ ತೆಗೆದುಕೊಳ್ಬೇಕು, ಕಾನೂನು ಸಚಿವರನ್ನ ಕಲ್ತ್ರೆ ಮಾತಾಡ್ತೀನಿ ಏನ್ ಹೇಳ್ತಾರೆ ನೀವು ಮಾತಾಡಕ್ಕೆ ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಇವತ್ತು ರಾಜ್ಯಪಾಲರ ಜಂಟಿ ಅಧಿವೇಶನ ಭಾಷಣದ್ದೇ ಚರ್ಚೆ, ಗದ್ದಲ, ಕೋಲಾಹಲ. ವಿಧಾನಸಭೆಗಿಂತಲೂ ಪರಿಷತ್ನಲ್ಲಿ ಒಂದು ಕೈ ಮೇಲಾಗಿತ್ತು. ಅದು ಎಷ್ಟಿತ್ತು ಅಂದ್ರೆ ಕಲಾಪದ ರೂಲ್ ಬುಕ್ ಅನ್ನೇ ಹರಿದು ಹಾಕೋ ಮಟ್ಟಿಗೆ ಚರ್ಚೆ ಕಾವೇರಿತ್ತು. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ವೇಳೆ ಪದೇ ಪದೇ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಹರಿಹಾಯ್ದರು. ಈ ವೇಳೆ ಆಕ್ರೋಶ ಭರಿತರಾದ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಲಾಪದ ರೂಲ್ ಬುಕ್ ಅನ್ನೇ ಹರಿದು ಹಾಕಿ ಆಕ್ರೋಶ ಹೊರಹಾಕಿದ್ರು. ಇದಿಷ್ಟೇ ಸಾಕಿತ್ತು ಕಾಂಗ್ರೆಸ್ ಸದಸ್ಯರನ್ನ ಕೆರಳಿಸೋದಕ್ಕೆ. ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದ್ರು. ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. 2 ಬಾರಿ ಕಲಾಪ ಮುಂದೂಡಿ ಮತ್ತೆ ಮತ್ತೆ ಸೇರಿದಾಗಲೂ ಕೂಡ ಕಾಂಗ್ರೆಸ್ ಸದಸ್ಯರ ಕೆಂಗಣ್ಣಿಗೆ ಗುರಿಯಾದ್ರು ಛಲವಾದಿ ನಾರಾಯಣಸ್ವಾಮಿ. ಸಭಾಪತಿಗಳ ಸ್ಥಾನದಿಂದ ಎಳೆದಾಕಿದ ಹಿನ್ನೆಲೆ ಇರುವ ಕಾಂಗ್ರೆಸ್ಸಿಗೆ ಕಲಾಪದ ರೂಲ್ ಬುಕ್ ಹರಿದಿದ್ದಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ವಿಷಾದ ವ್ಯಕ್ತಪಡಿಸುವಂತೆ ಸೂಚಿಸಿದ್ರು. ಆಗ ನಾನು ಯಾವ ಅಪರಾಧ ಕೃತ್ಯ ಮಾಡಿಲ್ಲ ಅಂದರೆ ಹೊರತು ವಿಷಾದ ವ್ಯಕ್ತಪಡಿಸಲೇ ಇಲ್ಲ. ಈಗ ಒಂದು ನಿಮಿಷ ರೀ. ಹರಿಪ್ರಸಾದ್ ಧನ್ಯವಾದಗಳು. ಪಕ್ಷದ ನಾಯಕರಿಗೆ, ಪೀಠಕ್ಕೆ ಅವಮಾನ ಮಾಡಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಿಗೆ, ಪೀಠಕ್ಕೆ ಅವಮಾನ ಮಾಡಿರ್ತಕ್ಕಂಥ ಆರ್ಟಿಕಲ್ 176 ಉಲ್ಲಂಘನೆ ಮಾಡಿದವರಿಗೂ ಧಿಕ್ಕಾರ ಆಗಬೇಕಾಗ್ತದೆ. ಹೀಗೆ ವಿಷಾದ ವ್ಯಕ್ತಪಡಿಸಲು ಮೊಂಡಾಟ ಮಾಡಿದ ಛಲವಾದಿ ವಿರುದ್ಧ ಧರಣಿ ಮಾಡಿದ ಕಾಂಗ್ರೆಸ್ ಸದಸ್ಯರು ಅವರನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹಿಸಿದ್ರು. ಗಲಾಟೆ ಜೋರಾದ ಕಾರಣಕ್ಕೆ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. ಅದಕ್ಕೂ ಮುನ್ನ ಛಲವಾದಿ ನಾರಾಯಣಸ್ವಾಮಿ, ಬಿಕೆ ಹರಿಪ್ರಸಾದ್ ನಡುವೆಯೂ ಏರು ಧ್ವನಿಯ ವಾಗ್ವಾದಗಳೇ ನಡೆದಿದ್ದವು.
ರಾಜ್ಯಪಾಲರು ಸಂವಿಧಾನದ ಕರ್ತವ್ಯಗಳನ್ನೇ ಮರೆತಿದ್ದಾರೆ. ಸಂವಿಧಾನಕ್ಕೆ ಅಪಚಾರ ಆಗಿದೆ ಎಂದರು ಹರಿಪ್ರಸಾದ್. ಸಂವಿಧಾನ ಓದುವ ಬಗ್ಗೆಯೂ ವಾಗ್ವಾದ ನಡೆದು ಅದು ಗೂಂಡಾಗಿರಿ, ಚಡ್ಡಿ, ಗೋಸುಂಬೆ ಅಂತೆಲ್ಲ ಕಿತ್ತಾಡಿಕೊಳ್ಳುವ ಮಟ್ಟಿಗೆ ಹೋಯಿತು. ಗೋಸುಂಬೆ ಅಲ್ಲ ನಾನು. ಅಧ್ಯಕ್ಷರೇ, ಮಾನ್ಯ ಸಭಾಪತಿಗಳೇ, ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಗುಂಡಾಗಿರಿ ಶಾಸಕರಿಗೆ, ಸಂವಿಧಾನ ವಿರೋಧ ಪಕ್ಷದ ನಾಯಕರಿಗೆ ಧಿಕ್ಕಾರ ಧಿಕ್ಕಾರ. ಇನ್ನು ವಿಧಾನಸಭೆಯಲ್ಲೂ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ವೇಳೆ ಗದ್ದಲ, ಕೋಲಾಹಲ. ರಾಜ್ಯ ಸರ್ಕಾರದ ಭಾಷಣ ಓದದೆ ರಾಜ್ಯಪಾಲರು ಓಡಿ ಹೋದ್ರು ಎಂಬ ಆರೋಪ ಕೇಳುತ್ತಲೇ ಬಿಜೆಪಿ ಸದಸ್ಯರು ಕೆರಳಿ ಕೆಂಡವಾದ್ರು. ರಾಜ್ಯ ಸರ್ಕಾರ ಬರೆದುಕೊಟ್ಟ ಸುಳ್ಳುಗಳನ್ನ ರಾಜ್ಯಪಾಲರು ಓದಬೇಕಿತ್ತ. ವಿಬಿ ಜೀರಾಮ್ಜಿ ಚರ್ಚೆಯಲ್ಲಿ ಪಾಲ್ಗೊಳ್ಳದೆ ವಿದೇಶಕ್ಕೆ ಓಡಿ ಹೋದವರು ರಾಹುಲ್ ಗಾಂಧಿ ಎಂದು ಟಾಂಗ್ ಕೊಟ್ರು. ರಾಜ್ಯಪಾಲರನ್ನ ಓಡೋದ್ರು ಅಂತ ಇವ್ರು ಪದೇ ಹಿಂಗ್ ಹೇಳಿದ್ರೆ ಕಾನೂನು ಸಚಿವರು, ಸಂಸದೀಯ ಸಚಿವರು ಹೇಳಬೇಕು. ನನಗನ್ಸುತ್ತೆ ನರೇಗಾದ ಚರ್ಚೆ ಲೋಕಸಭೆಯಲ್ಲಿ ಆದಾಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಓಡೋಗಿದ್ರು. ಅದಕ್ಕೋಸ್ಕರ ಚರ್ಚೆ ಮಾಡಬೇಕಾಗಿತ್ತಲ್ಲ. ಇಲ್ಲಿ ರಾಜ್ಯಪಾಲರನ್ನ ವಿಧಾನಸಭೆಯಲ್ಲಿ ಸದ್ದು ಮಾಡಿದ ಫೋನ್ ಟ್ಯಾಪಿಂಗ್. ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ಟ್ಯಾಪಿಂಗ್ ಫೈಟ್. ನೀವು ಡೆಲ್ಲಿಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತಿರಲ್ಲ, ಅದನ್ನ ನಾವು ಹೇಳಬೇಕಾಗುತ್ತೆ. ರಾಜ್ಯಪಾಲರನ್ನ ಟೀಕಿಸುವ ವೇಳೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರ ಆರ್ಎಸ್ಎಸ್ನಿಂದ ಫೋನ್ ಬರುತ್ತಿವೆ ಎಂದರು. ಎಚ್.ಕೆ. ಪಾಟೀಲ್ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ದನಿಗೂಡಿಸಿದ್ರು. ಗವರ್ನರ್ಗೆ ಕೇಶವ ಕೃಪಾದಿಂದಲೂ ಫೋನ್ ಬರುತ್ತದೆ ಎಂದರು. ಇದಕ್ಕೆ ಟಾಂಗ್ ಕೊಟ್ಟ ಬಿಜೆಪಿ ಸದಸ್ಯರು ಫೋನ್ ಬರುತ್ತಿರುವ ಬಗ್ಗೆ ನಿಮಗೆ ಹೇಗೆ ಗೊತ್ತು, ಫೋನ್ ಟ್ಯಾಪ್ ಮಾಡುತ್ತಿದ್ದೀರಾ ಎಂದು ಆರ್ ಅಶೋಕ್, ಸುನಿಲ್ ಕುಮಾರ್, ಸುರೇಶ್ ಕುಮಾರ್, ಅರವಿಂದ್ ಬೆಲ್ಲದ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಇವರಿಗೆ ಡೆಲ್ಲಿಯಿಂದ ರಾಜಭವನಿಗೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ಫೋನ್ ಕದ್ದಲು ಏನು ಮಾಡಿದ್ರು? ಪದೇ ವಿಧಾನಸಭೆಯಲ್ಲಿ ಹೇಳಿದ್ರು, ಪದೇ ಕೇಸಲ್ಲಿ ಫೋನ್ ಕದ್ದಲಿಕ್ಕೆ ನಡೀತಾ ಇಲ್ಲ. ಎಚ್.ಕೆ. ಪಾಟೀಲ್ರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು. ಅವರು ಮೊನ್ನೆನೂ ಒಂದು ಮಾತು ಹೇಳಿದ್ರು, ಇವತ್ತು ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಇದು ಒಂಥರ ಹ್ಯಾಬಿಚುಯಲ್. ಇದು ಏನ್ ಹೇಳ್ತಾ ಇದ್ದಾರೆ? ರಾಜಭವನಕ್ಕೆ ದೆಹಲಿಯಿಂದ ಎಷ್ಟು ಫೋನ್ ಬರುತ್ತೆ, ಎಷ್ಟು ಫೋನ್ ಆ ಡೈರೆಕ್ಷನ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾದ ಅವರದೇ ಆದ ಶೈಲಿನಲ್ಲಿ ಹೇಳಿದ್ದಾರೆ. ದಟ್ ಮೀನ್ಸ್ ದಿಸ್ ಗವರ್ಮೆಂಟ್ ಈಸ್ ಟ್ಯಾಪಿಂಗ್ ದ ಟೆಲಿಫೋನ್ ಕಾಲ್ಸ್ ಆಫ್ ರಾಜಭವನ್. ಕಾನೂನು ಸಚಿವರ ಮಾಡಿದ್ದಾರೆ ಗಂಭೀರ ಆಪಾದನೆ. ಮೇಲಿಂದ ಫೋನ್ ಬಂದಿತ್ತು ಅಂತ ಹೇಳಿ. ಫೋನ್ ಬಂದಿದ್ದ ಹೆಂಗ್ ಗೊತ್ತಾಗಿದೆ? ಹೋಮ್ ಮಿನಿಸ್ಟ್ರಿಂದ ಫೋನ್ ಬಂದಿದೆ ಅಂತ ಹೇಳಿದ್ದಾರೆ. ಅದು ಹೆಂಗ್ ಗೊತ್ತಾಗಿದೆ ಅದ್ರ ಬಗ್ಗೆ ಬೆಳಕು ಚೆಲ್ಲಿ. ಮತ್ತೆ ಇವ್ರು ಹೆಂಗ್ ಟ್ಯಾಪ್ ಮಾಡಿದ್ರು, ಅದನ್ನ ಏನೇನ್ ಟ್ಯಾಪ್ ಮಾಡಿದ್ರು, ಮತ್ತೆ ಬೇರೆ ಏನೇನು ವಿಷಯ ಅದಾವೆ ಹೇಳಿಲ್ಲ. ಮತ್ತೆ ಬೇರೆ ಯಾರ್ಯಾರ್ದು ಫೋನ್ ಟ್ಯಾಪ್ ಆಗೈತೆ, ಮತ್ ಬೇರೆ ಯಾರ್ಯಾರ್ದು ಫೋನ್ ಇದು ಟ್ಯಾಪ್ ಆಗೈತೆ ಅದನ್ನು ಹೇಳಿ. ಇಲ್ಲ ಅಂತಂದ್ರೆ ನಾನು ತಪ್ಪಿ ಮಾಡಿದ್ದೇನೆ ಅಂತ ತಪ್ಪು ಕ್ಷಮಾಪಣೆ ಒಪ್ಕೊಳ್ಳಿ. ಸರ್ಕಾರದಿಂದ ಫೋನ್ ಟ್ಯಾಪಿಂಗ್ ಆಗ್ತಿಲ್ಲ, ತನಿಖೆ ಮಾಡಲಿ. ಬಿಜೆಪಿ ಆರೋಪಕ್ಕೆ ಸಿದ್ದರಾಮಯ್ಯ, ಎಚ್.ಕೆ. ಪಾಟೀಲ್ ತಿರುಗೇಟು.
ಫೋನ್ ಟ್ಯಾಪಿಂಗ್ ಅನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿ ಸದಸ್ಯರಿಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟರು. ಫೋನ್ ಟ್ಯಾಪಿಂಗ್ ಬಗ್ಗೆ ತನಿಖೆ ಬೇಕು ಅಂತ ಬಿಜೆಪಿ ಅವರು ಕೇಳಲಿ, ತನಿಖೆ ಮಾಡಿಸೋಣ ಅಂದ್ರು. ಆಗ ಮಧ್ಯಪ್ರವೇಶಿಸಿದ ಸಿಎಂ ಸಿದ್ದರಾಮಯ್ಯ, ನಮ್ಮ ಸರ್ಕಾರ ಯಾರದ್ದೂ ಫೋನ್ ಟ್ಯಾಪಿಂಗ್ ಮಾಡಿಲ್ಲ, ವಿರೋಧ ಪಕ್ಷದವರಾಗಲಿ ಯಾರನ್ನೂ ಟ್ಯಾಪ್ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಉಲ್ಲಂಘಿಸಲು ಸಾಧ್ಯವೇ? ರಾಜ್ಯಪಾಲರು ನಮ್ಮ ಸಂವಿಧಾನದ ಅನುಚ್ಛೇದನಗಳನ್ನು ಅಲಕ್ಷಿಸೋದಕ್ಕೆ ಸಾಧ್ಯವೇ? ಯಾವುದು ಪ್ರೆಷರು, ಯಾವುದು ಒತ್ತಡ, ಎಲ್ಲಿಂದ ಒತ್ತಡ? ಇವೆಲ್ಲವುಗಳ ಸನ್ನಿವೇಶ ಇದೆ. ಹಾಗೂ ಅವ್ರೇನು ಕೇಳ್ತಾ ಇದ್ದಾರಲ್ಲ, ಅವರು ಅವರ ಮೂಲಗಳಿಂದ ತರಿಸ್ಕೊಳ್ಳಿ, ನಾವು ಅದನ್ನು ಪ್ರಯತ್ನ ಮಾಡಿ ನಿಮಗೆ ಏನು ಒದಗಿಸ್ಬೇಕೋ ಒದಗಿಸೋಣ. ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್ ಅವರು? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ, ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1 ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ನಿಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ. ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಏನು ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಇನ್ಫರೆನ್ಸ್ ಅಯ್ಯ, ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಅಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಇವತ್ತು ಕೂಡ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರೆಲ್ಲ ಬಂದಿರಬಹುದು ಅಂತ ಹೇಳಿಲ್ಲ. ಅವರು ಬಂದಿರಬಹುದು ಅಂತ ಹೇಳಿಲ್ಲ ಸರ್, ಬಂದಿರಬಹುದು ಅಂತ ಹೇಳಿಲ್ಲ ಅವರು. ಕೆಲವೆಲ್ಲ ಕೇಳ್ರಿ ಸುರೇಶ್, ಕೆಲವೆಲ್ಲನೂ ಹೇಳಕ್ಕಾಗಲ್ಲ. ಆದರೆ ಇನ್ಫರೆನ್ಸ್ ಇದೆಯಲ್ಲ, ಆ ಇನ್ಫರೆನ್ಸ್ ಮೇಲೆ ಆಗಿರ್ಬಹುದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇನೆ. ಸದನದ ಕದನ ಇಷ್ಟಕ್ಕೆ ಮುಗಿದಿಲ್ಲ, ನಾಳೆಯೂ ಇನ್ನಷ್ಟು ರಂಗೇರುವುದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸದನದ ಒಳಗಡೆ ಬಹಳಷ್ಟು ಒಂದಿಷ್ಟು ಹೊತ್ತು ಗದ್ದಲದ ವಾತಾವರಣ, ಮತ್ತೊಂದಿಷ್ಟು ಹೊತ್ತು ಅದಕ್ಕೆ ಸಮಾಧಾನ ಹೇಳುವಂತಹ ಪ್ರಯತ್ನ ಇವೆಲ್ಲವೂ ಕೂಡ ನಡೆದಿದೆ. ಅಪ್ಪರ್ ಹೌಸ್ನಲ್ಲಿ ಬಹಳ ಮುಖ್ಯವಾಗಿ ಪ್ರತಿಪಕ್ಷದ ಸದಸ್ಯರು ಧರಣಿಯನ್ನು ನಡೆಸ್ತಾ ಪ್ರತಿಪಕ್ಷ ನಾಯಕರನ್ನೇ ಅಮಾನತುಗೊಳಿಸಬೇಕು ಅನ್ನೋ ಡಿಮ್ಯಾಂಡನ್ನು ಮುಂದಿಟ್ಟಿದ್ದಾರೆ. ಯಾವ ರೀತಿಯಾಗಿ ಅದನ್ನು ನಾಳೆ ರಿಸಾಲ್ವ್ ಮಾಡ್ಕೊಳ್ತಾರೆ ಅಂತ ಕೂಡ ನೋಡಬೇಕಾಗಿದೆ.